ದೇವ ನಂಬಿಕೆ ಇದೆ ದಿಗೋದನಲ್ಲೈತ ಬಣ್ಣವರನ್ನು ದಾರಂಬಿಕೆ ದೊರೆಯೇ ಭಾಗ್ಯದ ಸಿರಿಯೇ ಮಾನವ ದೇವ ಗುಡಿ ಗುಡಿ ಕಂಬ ಹತ್ತ ಅದ್ಭುತ ಸಿಂಹ ಹತ್ತ ನೀಡಿ ರಾಸಗಡ ನಂಗಳ ಈ ಬಡಗುತಕ್ಕೆ ಬಳ್ಳರಿಯಲ್ಲಿ ಜಡಮತಿ ದೇವ ತಲೆ ಬರುವುದು ನನ್ನ ಕಡೆಗೆ ಸಿಡು ಧಾಡಿದವು ಹಬ್ಬರದ ತುಪ್ಪಳರಿಂದ ಗರ್ಭ ಹಿಂಭಾಗ ಮಾಡದ ಮುಂಭಾಗದೊಳಗೆ ನಿಂತು ಮಾತನಾಡಿಸಲು ಇವನು ದೇವ ನಾವು ದಾರಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬೆಲ್ಲ ಆಕೆಗೆ ಕೊಟ್ಟುವನು ನನ್ನ ಆಸ್ತಿ ಅಲ್ಲ ಎಷ್ಟು ಕೊಟ್ಟರೆ ಆಕೆಗೆ ಸಮಾಧಾನವಿಲ್ಲ ಹಗಲು ಇರಲು ಮಾಡುತ್ತಾರ ಆ ತವರ ಮನೆಯ ಚಿಂತೆಯಲ್ಲ ಎಷ್ಟು ಹೇಳಿದರೆ ಬಿಡಲಿಲ್ಲ ಆಕೆಯ ಸೊಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಯಿತಲ್ಲ ಅದನ್ನು ಬಿಟ್ಟು ಇಲ್ಲಿಗೆ ಬಂದನಲ್ಲ ಇಲ್ಲಿಗೆ ಬಂದರೂ ಕೂಡ ನಿಂತ್ಕೊಂತವ್ರು ಹಿಂದಕ್ಕೆ ಸರ್ಕಂಬ್ಲೇ ಇಲ್ಲ ಅದನ್ನು ತೊಳಲಾರದೆ ನಿಮ್ಮ ನಾಮಾಂಕಿತವನ್ನು ಕೇಳಿದನಲ್ಲ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವಲ್ಲ ಬಳ್ಳರಿಯಲ್ಲ ಈ ಸಾರಥಿ ನಾವು ಧಾರೆಂದರೆ ತಾವುದಾರ ದೇವ ಕನ್ನದಗ್ಗ ಜಂಗಳ ಕರ್ರಳ ಕುಗ್ಗುವಂತ ನಿಗ್ಗಗನ ಪಾತಳ ತರ್ಕ ಮಾರ್ಕವಾಗುವಂತ ದೆಟ್ಟ ಪಾಣಿಪಾಡಿಗಳು ಸಾರ ತಟ್ಟಾಗಿ ಮುಟ್ಟುಗುವಂತ ಮೆಟ್ಟಿನ ಸರಳ ಗಟ್ಟೆಯಿಂದ ಬಂದ ಜಗತ್ತಟ್ಟನ ಹೌದು ದೇವ ಭೂಪತಿ ಧರ್ಮಗುಂಡ ಕಳ್ಳಪ ಭೂಪಗೊಂಡ ದೀಪ ಸತ್ಪ್ರತಪ್ಪನಾದ ಧರ್ಮ ಭೂಪತಿಗೆ ಚಪ್ಪನ್ನಾರ ದೇಶದ ರಾಜರ ತಪ್ಪ ತಂದು ಕೊಡಿದರು ಉದುರಿಸುವಂತೆ ಸಾರಥಿ ಮತ್ತೇನು ಭೂಪತಿ ಬಾದರಕ್ಕ ಸರಮಣ್ಣ ಮುಚ್ಚ ತುತ್ತಾಳು ಮಾಡಿದ ಗಂಡುಗಳ ಭೀಮ ಸೈನ ಮಹಾರಾಜನಂತ ಈ ಭೂಮಿಯ ಜೈವೇರು ನಡೆಯುವ ಸಾರಥಿ ಭೀಮಸೇನ ಮಹಾರಾಜರ ತಾವಾದರೆ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನು ರಾಜ ರೇಕೋಟಿ ತೇಜ ಬಳ್ಳರಿಯಲ್ಲ ಈ ಸಾರಥಿ ಭೂಪತಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಬಲ ತೇಜ ವಿಗ್ರಹನಾದ ನಮ್ಮ ಆಜ್ಞೆ ಕರೆಸಿದ ಕಾರಣ ಶೀಘ್ರವಾಗಿ ಬರೋಣಾಯಿತು ನಮ್ಮ ಆಜ್ಞೆ ನಮ್ಮ ತೋರುವ ಜಾಗೃತಿ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಅರ್ಜುನ ಕಲಾನ್ಸ್ ದೇವ್ರ ಮನೆ ಪೂಜಾರಿ ಗಾರ್ಲಿಂಗಮ್ಮನ ಮಗ ಪೂಜಾರಿ ಗಜಪ್ಪನವರು ಭೀಮಸೇನ ಪಥ ಮಾಡುವಂತವರಿಗೆ ಈ ಪುಷ್ಪಮಾಲೆಯನ್ನು ಬಹುಮಾನ ಕೊಟ್ಟಿರ್ತಾರೆ ನಮ್ಮ ಈರಣ್ಣ ಪತ್ಲಕುಂಟೆ ಈರಣ್ಣ 100 ರೂಪಾಯಿ ಆಯ್ಕೆ ಮಾಡ್ತಾರೆ ಮತ್ತು ನಾನು ಒಂದು 100 ರೂಪಾಯಿ ಆಯ್ಕೆ ಮಾಡ್ತೇನೆ ಆ ಸಾರ್ ಸ್ವೀಕರಿಸಬೇಕಾಗಿ ನಾವು ವಿನಂತಿಸಿಕೊಳ್ತೀವಿ. ಹೊಂದವಾಗಲಿ ಗ್ರಾಮದಲ್ಲಿ ಧರ್ಮರಾಜನ ಪಾತ್ರ ಮಾಡದಿರ್ತಕ್ಕಂಥ ಯುವಕನಿಗೆ ಆ ಗುರುಪುಟ್ಟರಾಜನು ಐಶ್ವರ್ಯ ಆರೋಗ್ಯ ಕೊಟ್ಟು ರಕ್ಷಿಸಲೆಂದು ಬೇಡಿಕೊಳ್ಳುತ್ತೇನೆ. ಕರ್ಕೊಂಬರೋಣ ಅಲ್ಲ
ಹಾಗಾಗಿ ಹಾಡುತ್ತಾ ಬಂದಿದ್ದಂತಹ ಪಾಂಡುಜಯ ಈ ನಾಟಕವನ್ನು ಸುಮಾರು ಒಂದು ತಿಂಗಳ ಪರ್ಯಾಂತರ ಪೆಟ್ಟಿಗೆ ಸುತ್ತ ಎಲ್ಲ ಪಾತ್ರಧಾರರು ಕೂಡಿ ಪ್ರಾಕ್ಟೀಸ್ ಮಾಡಿಲ್ಲ. ಕೇವಲ 3 ಹೊಸಬರು ಕಟ್ಟಿದವರು ಮಾತ್ರ ಪ್ರಾಕ್ಟೀಸ್ ಮಾಡ್ಯಾರ. ಅದನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಹಾಲರ್ವಿ ಗ್ರಾಮದ ಶಿಷ್ಯನಾಗಿರ್ತಕ್ಕಂಥ ನಾಗರಾಜವರು ಅವರು 4ನೇ ಶಿಷ್ಯರು ಯಾರಪ್ಪ ಅಂದರೆ ನಮಗೆ ಪ್ರಪ್ರಥಮದಲ್ಲಿ ಯಲ್ಲಾರ್ತಿಯ ತಿಮ್ಮರೆಡ್ಡಿಗೌಡರು ಪ್ರಪ್ರಥಮ ಶಿಷ್ಯರು, ತದನಂತರದಲ್ಲಿ ಕಂಬೆಟ್ಟಿ ಮಲ್ಲಯ್ಯನವರು, ತದನಂತರ ಒಂದವಾಗಲಿ ಸಿದ್ದಪ್ಪವರು ಹಾಗೂ ಬೆಳಗಲ್ ಗ್ರಾಮದ ಯರಿಸ್ವಾಮಿಯವರು. ಸುಮಾರು ಮೂಲೆಯಲ್ಲಿ ನಮ್ಮ ಶಿಷ್ಮಕ್ಕಳಿದ್ದಾರೆ. ಆ ಶಿಷ್ಮಕ್ಕಳನ್ನೇ ಈ ನಾಟಕವನ್ನು ಯಶಸ್ವಿಗೊಳಿಸಿದ್ದಾರೆ. ಇದಕ್ಕೆ ನಾವು ಇವತ್ತು ಬಂದವರು, ಪಂಪೈ ಸ್ವಾಮಿಗಳು ಇವತ್ತು ಬಂದವರು. ನಮ್ಮ ನಾಗರಾಜ ಶಿಷ್ಯನವರಿಂದ ಈ ಆಟ ನೆರವೇರಲಾಗುವುದು. ಸಲಾನ್ಸ್ ಕುಂತಾನ ಹತ್ತಿ ಮನೆಯಾಗ ಹಳೆಯ ಬಂದು ಕುಂತ ದೇವ ದಾರಂಬಿಕೆ ಇದೆ, ಬಂದವರನ್ನ ದಾರಂಬಿಕೆ ಇದರಿಯೇ ಭಾಗ್ಯದಾಸರಿಯೇ. ಭದ್ರ ಭದ್ರಾಸನಕ್ಕೆ ಬಂದ ಘನವಾದ ಶಬ್ದದ ಹಬ್ಬರಿಣಿಯ ಜಯಂಕಾರದ ಗರ್ಜನೆಗೆ ಎಲ್ಲ ಮಾನವ ದೇವ ಇಂಥ ಕಡು ಪರಾಕ್ರಮನನ್ನು ದಾರೆಂದು ಕೇಳುವ ನೀನು ದಾರ್ನರೇ ದೇವ ನಾವು ದಾರಂದರೆ ನನ್ನ ಹೆಸರು ಚಾರ, ನನ್ನ ಹೆಂಡತಿನ ಹೆಸರು ಚಂಡಿವಿನ ಆರ. ಈಗಿನ ಕಾಲದಲ್ಲಿ ಸಾರಥಿಯ ಸೊಂಡಿಗೆ ಆರವನ್ನು ಹಾಕೋದು ಮರುತ್ತಾರ. ಹೆಣ್ಣು ಮಕ್ಕಳ ಡ್ಯಾನ್ಸಿಗೆ ಮೆಚ್ಚ ಹಾಕುತ್ತಾರ ಮಲ್ಲಿಗೆಹೂವಿನ ಆರ. ಹೇಗಿದ್ದರೂ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳದೇ ದರ್ಬಾರ. ನಮ್ಮ ಗಂಡಸರು ಮಾಡಿಸ್ತಾರೋ ಸೂಳಿಗೆ 4 ತೊಲೆ ಬಂಗಾರದ ಸರ. ಅದನ್ನಕ್ಕೊಂಡು ತಿರುಗುತ್ತಾಳಿಕೆ ಓಣಾಗ ಕತ್ತಿಯಂತೆ ಗರಾಗರ. ಅದನ್ನು ನೋಡಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನೆಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾನು ಅಂಕಿತವ. ಸಾರಥಿ ನಾವು ಹಾಗಾದರೆ ಎನ್ನ ಮನದ ವೃತ್ತಾಂತವನ್ನು ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳುವ ಭೂಪತಿ. ಅದು ಏನೆಂದರೆ ಅದೇನು ದೇವ, ಎನ್ನ ತಂದೆಗೆ ಮೊದಲ ಬಯಲಾಟ ಕಲಿಸಿದ ಲಿಂಗೈಕ್ಯರಾದ ಆದಿಬಸವಯ್ಯ ತಾತನವರಿಗೆ ಮತ್ತು ಅವರ ಉದುರದಲ್ಲಿ ಜನಿಸಿ 4 ವೇದ 6 ಶಾಸ್ತ್ರ 18 ಪುರಾಣಗಳ ಸಂಚಾರವನ್ನು ತಿಳಿದು ಜಾತಿ ಮತ ಭೇದವಿಲ್ಲದೆ ಎನ್ನಗೆ ಬಯಲಾಟ ಕಲಿಸಿದ ಶ್ರೀ ಪಂಪಯ್ಯ ತಾತನವರಿಗೆ ಮೌಲಾ ಸಾಬ್ ಕುಟುಂಬದವರಿಂದ ಮೌಲಾ ಸಾಬ್ ಮೊಮ್ಮಗನ ಮಗ, ಈ ಮೌಲಾ ಸಾಬ್ ಮರಿ ಮೊಮ್ಮಗನಾದ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು ಈರೇಳು ಲೋಕದಲ್ಲಿ ಇರುವ ಸಪ್ತಕುಲ ಪರ್ವತಗಳು ಶ್ರೇಷ್ಠರಾದ ರಜತಗಳು ಶ್ರೇಷ್ಠರಾದ ಸಜ್ಜನರಿಗೆ ಬೇಕಾದ ಅಷ್ಟಮೂರ್ತಿಯಾದ ಸಾಂಬಶಿವನ ಮೆಚ್ಚಿಸಿ ಈಗ ಈ ಪಾಸು ಭೂಪತಿ ಚಂಡ ಪ್ರಚಂಡ ರಿಪುಗಳೆಂಬ ಬಲಡ್ಡರಿ ಗಂಡನೆಂದು ಬಳಿರಿಯೇ ಈಗೋ ಎನ್ನ ಕಾಲೊಳಗಿನ ಮರಿತಿರುವ ಮುದ್ದಿನ ಬಂಡೆಯ ಜಯಂಕೃತಿನ ಭೂಪತಿ ಈ ಭೂಮಂಡಲದ ಅಧಿಕವಾದ ಸುಂಡಲ ನಗರ ರಾಜ್ಯಕ್ಕೆ ಪಾಂಡುರಾಯನ ಸುಕುಮಾರ ವೈರಿ ಜನ ಕುಟಾರ ಪರಬಲ ತಿಮೀರ ದಿವಾಕರ ವೈರಿ 3 ಜಗದೋಳ ಬಲಿ ಪೂಜಿತನಾದ ಅರ್ಜುನ ಮಹಾರಾಜನೆಂದು ತಿಳಿಯಲೈ ಸಾರಥಿ. ಅರ್ಜುನ ಮಹಾರಾಜ
ರಾಜರ ನೀವಾದರೆ ಗರ್ಜನದಿಂದ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನ ದೇವ? ಆ ಕುಂಭದ ಮೇಲೆ ಕುಂತು ತೂಗಿಸ್ಬೇಡಪ್ಪ. ಬಹಿರಿಯಾಗಲ್ಲ ಈ ಸಾರಥಿ ಮತ್ತೇನು ಬಗ್ಗೆ ಶೃಂಗಾರದಿಂದ ಕಂಗೊಳಿಸುವ ಈ ಸಭಾರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದ್ಯಾ? ಹೌದು ದೇವ. ಎಲ್ಲ ಸಾರಥಿ ಭೂಪತಿ ಪರಮ ಕರುಣ ಶರವಿದ್ವರ ಧರ್ಮ ನಿರುತನರವರನುತ ಚರಿತನಾದ ನಮ್ಮ ಅಣ್ಣನಾದ ಧರ್ಮ ಪ್ರೀತಿ ವಿಚಾರದಿಂದ ಕರೆಸಿದ ಕಾರಣ ಭರಣವಾಯಿತು ಕಂಡಿಯ ಸಾರಥಿ. ನಮ್ಮ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಶೈಲಾಸ್ ಮತ್ತು ಪ್ರೇಕ್ಷಕರಲ್ಲಿ ವಿನಂತಿಸುವುದೆಂದರೆ ಇದೇ ಗ್ರಾಮದಲ್ಲಿ ಹಿಂದಕ್ಕೆ ದುಶ್ಯಾಸನ ಕಥೆಯಲ್ಲಿ ಅಬ್ದುಲ್ ಸಾಹಬ್ನವರು ಈ ಪುಷ್ಪಮಾಲೆಯನ್ನು ನಮೋ ನಮೋ ಧರ್ಮನಂದನ. ಘಾತವಾಯಿತು ಅನಜಾತಿಗಳೇನ, ಘಾತವಾಯಿತು. ಏನು ಘಾತವಾಯ್ತು? ಅದೇನು ಘಾತವಾಯ್ತು ಅಗ್ರಜ? ಹಾಗಾದರೆ ಹೇಳಿವೆನು, ಚೆನ್ನಾಗಿ ಕೇಳಿ. ಅದೇನು ಚೆನ್ನಾಗಿ ಹೇಳಕ್ಕಯ್ಯ? ಏನೆಂದು ಹೇಳಲಯ್ಯೋ ಭೀಮಾರ್ಜುನರೇ ಮಾನಹೀನದ ಸುದ್ದಿಯ ಭೀಮಾರ್ಜುನರೇ ಮಾನಹೀನದ ಸುದ್ದಿಯ ಮಾನವಾಗ್ರಣಿ ಕೇಳೋ ನಾನಾಡಿದ ಫಲ ಏಯನ್ನ ವಿಧಿಯ ಮಾಯಾ ರಾಜ ಕೌರವನಲ್ಲಿಗೆ ಕರಿಸಲು ಮಿತ್ರ ಧರ್ಮಾಧಿಂಪೋದು ಸೋಗ ಮಾದಾಗಿ ರಾಜ ಐಶ್ವರ್ಯನ್ನು ಸೋತೇನೋ ಜೋಡಿ ನೊಳಗೆ ಮತ್ತೆ ಲಂಘವಾನುಡೆ ಜವಾನಾಡಿ ಇಟ್ಟೇನೋ ಸತಿಮಣಿಯಾಳ ವ್ಯರ್ಥವಾಗಿತ್ತು ನಮ್ಮ ಸತ್ಯ ಸಾಗಸವೆಲ್ಲ ಮತ್ತಾರು ಗತಿಯ ಬಾಗೆ ವ್ಯರ್ಥವಾಯಿತು ನಮ್ಮ ಸತ್ಯ ಸಾಗಸವೆಲ್ಲ ಮತ್ತಾರು ಗತಿಯ ಬಾಗೆ ಅನುಜರೇ ಭೀಮ ಪಾರ್ಥರೇ ವ್ಯರ್ಥವಾಯಿತು ನಮ್ಮ ಸತ್ಯ ಸಾಗಸವೆಲ್ಲ ಮತ್ತಾರು ಗತಿಯ ಬಗೆ ಅನುಜರೇ ಭೀಮ ಪಾರ್ಥರೇ ಅಸಹಾಯ ಸೂರರಾದ ಸಹೋದರರೇ, ಓಹೋ ಅಗ್ರಜ, ಕುಹಕ ಚೂಸದೆ ಸಿರಿಯು ಬರದಿಂದ ಸೋತೆನು. ಕುಹಕ ಬುದ್ಧಿಯಿಂದ ಅಪಹಾರ ಮಾಡಿದರು. ಸಿರಿಯು ಅಪಹಾರವಾಯಿತು, ಮರ್ಯಾದೆ ಹೋಯಿತು. ಅಯ್ಯೋ, ಕುರುವರನ ಸೆರೆಯೊಳಗೆ ಸಿಲುಕಿ ಪರಿಪರಿಯಿಂದ ಕಷ್ಟಪಡಬೇಕಾಯಿತು. ಅವರು ಹೇಳಿದ ಮಾತು ಕೇಳಿಕೊಂಡು ಸುಮ್ಮನೆ ಸಮ್ಮತದಿಂದ ಇರಬೇಕಾಯಿತು. ಇದಕ್ಕೆ ಮುಂದಿನ ಗತಿಯನ್ನು ಹೇಳಿರೈ ಅನುಜಾದಿಗಳಿರ. ಅವು ಮೈಪಾತಿ ಆದ ಅಗ್ರಜ, ಭೀಮಸೇನ, ನಿನ್ನಷ್ಟರ ಮಾತಿಗೆ ಅಷ್ಟರ ಕೈ ಒಳಗೆ ಇರಬೇಕು ನಮ್ಮ ನಿಷ್ಠವೇನು? ಓಹೋ ಅಗ್ರಜ, ಭೀಮಸೇನ, ಆ ಕೆಟ್ಟ ಕೌರವರನ್ನೆಲ್ಲ ಕಟ್ಟುಕುದ ಗದಗಿಂದ ಕುಟ್ಟಿ 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 ಕೆಳಗೆ ತಟ್ಟು ಬಿಡುವನು. ಈ
ಬಿಡುವನು. ಇದು ಎಷ್ಟರ ಕಾರ್ಯವೋ ಎನ್ನ ದುಷ್ಟ ಒಳಗೆ ಇಲ್ಲವೋ ಸುತ್ತು ಜನರ ಶ್ರೇಷ್ಠವಾದಣ್ಣವೇನೆ. ಆಹೋ ಇಬ್ರಾಜಿತ ಪ್ರತಾಪ ಪ್ರತ್ಯುಗ್ರನಾದ ಅಗ್ರಜನೇ, ಶೀಘ್ರವಾಗಿ ಎಣ್ಣೆಗೆ ಹಪ್ಪಳನ್ನು ಕೊಡು. ಸ್ವಲ್ಪ ಶಾಂತನಾಗು ತಮ್ಮ, ಶಾಂತನಾಗು. ಕೋರ್ಗರಿಯುವ ಎನ್ನ ಕೋರ್ಗಣೆಯಿಂದ ಧೃತರಾಷ್ಟ್ರನ ಶತವರ್ಗಗಳನ್ನು ನಿಗ್ರಹಿಸಿ ಭೀಕರವಾದ ಮಾರ್ಗಗಳಿಂದ ಎಳೆಗಳನ್ನು ಸೆಳೆದರೆ ಬದಿಗಡಿ ಬರೋಣ. ಅಹೋ ಅಗ್ರಜ, ಆ ಭ್ರಷ್ಟರಾದ ದುರ್ಯೋಧನ, ದುಶ್ಯಾಸನ ಮೊದಲಾದ ಭ್ರಷ್ಟರನ್ನು ಹಿಡಿದು ತಳಮಳಗೊಳಿಸಿ ಗಿಳಿಮರಿಗಳ ಹೆಣ್ಣಿನಂತೆ ಹಿಡಿದು ತಂದು ನಿಮ್ಮ ಬಾಲ ಮುಂಡರಿಗದ ಅವೋ ಅಣ್ಣಯ್ಯ, ಕಡುಗಲಿ ವಿಕ್ರಮನಾದ ನಿನ್ನ ತಮ್ಮನ ಅರ್ಜುನನು ಕಡು ಪರಾಕ್ರಮವನ್ನು ಸಡಗರದಿಂದ ನೋಡ ಧರ್ಮನಂದನ ಶೀಘ್ರವಾಗಿ ಅಪ್ಪನನ್ನು ಕೊಡುವ ಈ ಕ್ಷಣ. ಅಹೋ ಕಟುಗ್ರ ಶೌರ್ಯ ಜಗಜ್ಜಟ್ಟಿಯಾದ ಭೀಮಸೇನ, ನಿನ್ನ ಕಟುಗ್ರ ಗದೆಯಿಂದ ಕೆಟ್ಟ ಕೌರವರನ್ನೆಲ್ಲ ಕುಟ್ಟಿ ಕುಟ್ಟಿ ಹೆಣಗಳು ನಿಟ್ಟೊಟ್ಟಿ ಬಿಡುವ ಗಟ್ಟಿ ಬಲಾಢ್ಯನೇ ಸರಿ. ಹೌದೇನಾಗ್ರಜ? ಆದರೆ ಕೆಟ್ಟ ಜೂಸದಲ್ಲಿ ನಮ್ಮ ಸಕಲ ಐಶ್ವರ್ಯವು ನಷ್ಟವಾದಾಗಲೇ ನಮ್ಮ ಯತ್ನವು ತಪ್ಪಿ ಹೋಯಿತು. ಕಷ್ಟಾತ್ಮಕರಾದ ಕೌರವರ ಕಟ್ಟಾಜ್ಞೆಗೆ ಸಿಲುಕಿ ಕಷ್ಟಪಡಬೇಕಾಯಿತು. ದಿಟ್ಟವಾದ ದೈವ ಬಲವು ನಷ್ಟವಾದಾಗ ನಾವು ಎಷ್ಟು ಬಲವಂತರಾದರೂ ಏನು ಮಾಡು. ಈ ಕಾಲದಲ್ಲಿ ಸೈರಿಸು ಭೀಮ ರಿಪಿಕುಲೋದ್ದಾಮ. ಅವು ಹಾಗ್ರಜ, ಒಂದು ಹಾಕಿ ಕೊಟ್ಟು ನೋಡು. ಶಾಂತನಾಗು ತಮ್ಮ, ಶಾಂತನಾಗು. ಕೌರವರನ್ನು ಎನ್ನ ಬಲದಿಂದ ಸೇರಿ ಹದ್ದ ಬಂದ ದಡ್ಡ ಮಾಡಿದರೆ ಈ ಗದರ್ದಂಡದಿಂದ ಓಡಿಸಿ ಹಟ್ಟಿಗಿಳಿದ ಕುರುಡ ಭೂಮಿಗೆ ಅವರ ಕಣ್ಣಗಡೆಗಳ ನಡಬರಲಿಂದ ಪಾವ ಪುಂಡರಿಗೆ ತಂದು ಕಡಿವೆನು. ಆ ಕೂಳರ ಒಡವಂಚಿ ಬಿಡಿ ಮಲ್ಲಿಗರಂತ ನೀರು ಬರುವ ಮಾಲಿಗಂ ಸಡಗರದಿಂದ ನಿಮ್ಮ ಹರಿಗರ ತಡ ಮಾರ್ಗ ಅಪ್ಪನೇನು ಕೊಡ ಅಣ್ಣ. ಅಹೋ ಮೈ ಬಾಲಕ, ಕೈಲಾಗದ ಹೋಟಿಗಳಂತೆ ಹೇಳಿದ ಚಾಕಿರಿ ಮಾಡಿಕೊಂಡು ಬರುವುದು ಯತ್ನವಿಲ್ಲ. ಸ್ವಲ್ಪ ಶಾಂತನಾಗು ತಮ್ಮ, ಶಾಂತನಾಗು. ಅಹೋ ಅಗ್ರಜ, ಅನುಜ, ಬರೀ ಆ ಕೂಳ ಕೌರವರ ದಾಳಿಯನ್ನು ಅಡಗಿಸಿ ಸೀಳಿ ಸಾವಿರ ಹೋಳು ಮಾಡಿ ಈ ಭೂಮಿಯನ್ನು ನಾವೇ ಆಳಿಕೊಂಡು ಬಾಳುವುದು ಮೇಲಾಗಿ ಕಾಣುವುದು ಅಗ್ರಜ. ಈ ಮಾತು ಸಹಜ. ಓ ಬಿಲ್ ವಿದ್ಯೆಗಳು ಬಲ್ಲಿಗನಾದ ಫಲ್ಗುಣ. ಓ ಅಗ್ರಜ, ಮದವು ತಾಳಿದ ಗಜವು ಬಾಳೆ ಗಿಡದ ಪಾಲೆಳೆಗಳು ಕೀಳುವ ರೀತಿ ಆ ಕೂಳ ಕೌರವರನ್ನು ದಾಳಿಯನ್ನು ಅಡಗಿಸಿ ಹಾಳು ಮಾಡಿದರೆ ಮಾಳೆಗಳಿಗೆ ಸಿಲುಕದ ದುಃಖದ ಗಾಯಗಳಾಗುವ. ಅಗ್ರಜ, ವ್ಯರ್ಥವಾಗಿ ಕ್ರೋಧ ಮಾಡುವುದು ಸಾರ್ಥಕವಲ್ಲ ಪಾರ್ಥ. ಗುರುದೋಳತಿ ಸಮರ್ಥ. ಅವು ಧರ್ಮ ಭೂಪತಿಯೇ ಪರಿ ಪರಿಯಿಂದ ಅವು ಅವು ಧರ್ಮ ಭೂಪತಿಯೇ ಭೀಮಸೇನ, ತೆರವರ ಲಕ್ಷ್ಮಿ ತಾನು ದಾವ ಕಾಲಕ್ಕೆ ಏನು ಸುಖ ದುಃಖ ಕೊಡುವನೇನು ಅದನ್ನು ಅನುಭವಿಸ್ಬೇಕಲ್ಲದೆ ಒಳ್ಳೆದಂದ್ರೆ ಬಿಡಬಲ್ಲದನೆಯೋ ಕೌರವ. ಅಹೋ ಜನವರನುತ ಗಣಗುಣ ಏನಪ್ಪ ಅನುಜಾಸಿತ ಮಣಿ. ಒಂದು ನೀತಿಯನ್ನು ಹೇಳಿವನು, ಪ್ರೀತಿಯಿಂದ ಕೇಳು. ಯಸ್ಮಿನ್ ದೇಹಯತಕ್ಕಾಲೇ ಯನ್ಮೂರ್ತೆ ಚಯರುದ್ಧೀನಿ ಆನಿರುದ್ಧಿ ಯಶೋ ಲಾಭಂ ತತ್ಕಾಲಂ ಭವಿಷ್ಯತಿ ತತ್ಕಾಲಂ ಭವಿಷ್ಯತೆ. ಯಸ್ಮಂದೇಹಿ ಯತಕ್ಕಾಲೇ ಯನ್ಮುಹೂರ್ತೆ ಚತೆ ಆನಿರುದ್ಧಿಯೇ ಶೋಲಾಭಂ ತತ್ಕಾಲಂ ಭವಿಷ್ಯತಿ. ಅಹೋ ಅನುಜ, ಅವು ಅಣ್ಣಯ್ಯ ಇದರ
ತಾತ್ಪರ್ಯವೇನೆಂದರೆ ತಾತ್ಪರ್ಯ ಚೆನ್ನಾಗಿ ಅಗ್ರಜ. ಯಾವ ಕಾಲದಲ್ಲಿ ಕಷ್ಟಪಡಬೇಕು, ಯಾವ ಮುಹೂರ್ತದಲ್ಲಿ ಕೀರ್ತಿ ಹೊಂದಬೇಕು, ಯಾವ ದಿನಗಳಲ್ಲಿ ಲಾಭ ಪಡೆಯಬೇಕು, ಆಯಾ ಸಮಯಗಳು ಎಡೆಬಿಡದೆ ಬಂದು ತೊಡರುವವು. ಅವರಿಂದ ಕಷ್ಟ ಬರುವುದೆಂದು ಕನಸಿನೋಳು ಮರಿ. ಹಿರಿಯರ ಮಾತು ಸುಳ್ಳಲ್ಲ, ಪರಿಪರಿ ವ್ಯಸನವು ತರವಲ್ಲ. ಜಾಶಿಕಾಮಣಿ ಅಗ್ರಜ ಅಗ್ರಜ ನಿನ್ನ ಇಷ್ಟದಂತಾಗಲಿ. ಧರ್ಮರಾಯರೇ, ಶಂಕರಕೂರ್ಲೂರು ಬಸವನಗರ ಡಾಕ್ಟ್ರು ಅರ್ಜುನ ಪದಕ 500 ರೂಪಾಯಿಗಳನ್ನು ಬಹುಮಾನ ನಿರ್ಮಲವಾಗಿ ದಾರಿ ಮಗನನ್ನು ಹೆಸರು ಪಡೆದ ಬೋರಯ್ಯಾಳ ಗರ್ವಿಷ್ಠನಾಗಿ ಶ್ರೇಷ್ಠನಿಂದ ಮೆರೆದ ನಿನ್ನ ಸಿರಿಯೋ ಈ ನಿನ್ನ ಸರಿಯಾರ್ಸಲಾದ ಎನ್ನ ವಶವಾಯಿತು. ಆದರೆ ಏನಾಯಿತು? ಇನ್ನ ಮೇಲೆ ನೀನು ನಿನ್ನ ತಮ್ಮಂದಿರ ಕಿನ್ನರಾಗಿ ನಾನು ಹೇಳಿದ ಮಾತು ಕೇಳಿಕೊಂಡು ಮಾಡಬೇಕಾಗಿತ್ತು. ನಿಮ್ಮ ಮರಿಗಾದಿ ಹೋಗಿತು, ನಮ್ಮ ಛಲ ತೀರಿತು, ನಿಮ್ಮ ಕೆಲಸ ಹೀಗಾಗಿತ್ತು. ಇನ್ನ ಮೇಲೆ ನಮ್ಮ ಅಗ್ನಿಮತನ ಬಿದ್ದಿರ್ಬೇಕೆ ಧರ್ಮಜ. ದುರ್ಯೋಧನ ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಮಾತು ಧರ್ಮಜ. ಕಪಟ ಕುರುಪನೆ ಧರ್ಮದಿಂದ ಏಕೆ ಮೆರೆಯುವಿ ನೀನು, ಏಕೆ ಮೆರೆಯುವಿ? ಕಪಟ ಕುರುಪನೆ ಧನ ಮದದಿಂದ ಏಕೆ ಮೆರೆಯುವಿ ನೀನು, ಏಕೆ ಮೆರೆಯುವಿ? ಗರ್ವದಿಂದಲೀ ಚೂಜವನಾಡಿ, ಗರ್ವದಿಂದಲೀ ಚೂಜವನಾಡಿ ಮೋಸ ಗೈದೆಯ ನೀನು, ಮಾನ ಕಳೆದೆಯ ನೀನು, ಮೋಸ ಗೈದೆಯ. ಏಕೆ ಮೆರೆಯುವಿ ನೀನು, ಏಕೆ ಮೆರೆಯುವಿ? ಮೋಸದಿಂದಲೀ ಜೂಜವನಾಡಿಸಿ ಮಾನ ಕಳೆದೆಯ ದಿಂದಲೀ ಗರ್ವದಿಂದ ಹಾಳು ಮಾಡಿದ. ಮೋಸದಿಂದಲೀ ಜೂಜವನಾಡಿಸಿ ಮಾನ ಕಳೆದೆಯ ನೀನು, ಪಂಥದಿಂದಲೀ ಜೂಜವನಾಡಿಸಿ ಮಾನ ಕಳೆದೆಯ. ಗರ್ವದಿಂದಲೀ ಮಾಡು ಕೌರವ ನೀನು, ಮಾಡು ಕೌರವ. ಕಪಟ ಏಕೆ ಮೆರೆಯುವಿ ನೀನು, ಏಕೆ ಮೆರೆಯುವಿ? ಸುರವರಗಿರಿ ಧೀರನಾದ ಕೌರವನೇ, ಧರ್ಮಜ, ಇಷ್ಟದಿಂದ ಕರೆಸಿ ಕೆಟ್ಟ ಜೂಜವನ್ನಾಡಿಸಿ ನಮ್ಮನ್ನು ಇಷ್ಟು ಕಷ್ಟಪಡಿಸಬೇಕೆಂಬ ದುಷ್ಟತನವು ಎಷ್ಟು ದಿವಸದಿಂದ ಮನಸ್ಸಿನಲ್ಲಿಟ್ಟುಕೊಂಡಿದ್ದೀ? ಕಷ್ಟಾತ್ಮಕನಾದ ಕೌರವನೇ, ಧರ್ಮಗುಣನಾದ ಎನ್ನಗೆ ಈ ಮರ್ಮವು ಅರಿಯದೆ ಅಧರ್ಮ ಮಾಡಿದೆ. ಧರ್ಮಜ, ದುರ್ಯೋಧನ, ಧರ್ಮಜ, ಇಷ್ಟದಿಂದ ಕರೆಸಿ ಕೆಟ್ಟ ಜೂಜವನ್ನಾಡಿಸಿ ನಮ್ಮನ್ನು ಇಷ್ಟು ಕಷ್ಟಪಡಿಸಬೇಕೆಂಬ ದುಷ್ಟತನವು ಎಷ್ಟು ದಿವಸದಿಂದ ಮನಸ್ಸಿನಲ್ಲಿಟ್ಟುಕೊಂಡಿದ್ದೀಯ? ಕಷ್ಟಾತ್ಮಕನಾದ ಕೌರವನೇ, ಧರ್ಮಜ, ಧರ್ಮಗುಣದಿಂದಿರುವ ನಿರ್ಮಲ ಚಿತ್ತನಾದ ಎನ್ನಗೆ ಈ ಮರ್ಮವು ಅರಿಯದೆ ಅಧರ್ಮ ಮಾಡಿದಿರಿ.
ಇದಕ್ಕೊಂದು ನೀತಿ ಹೇಳಿವೆನು, ಪ್ರೀತಿಯಿಂದ ಕೇಳು. ಹಾಗೇನು ಮಾತು ಸಂಸ್ಥಾನಗಳ ಧರ್ಮಜ ಏಕೈಕ ಗೋವ ದುರ್ಯೋಧನ ಏಕೈಕ ತ್ರಯಾಶುಹ ಪಂಚರಾಗ್ರ ಪ್ರಸೂತಿ ಅಧರ್ಮ ನಷ್ಟ ಸಂತಾನ ಧರ್ಮ ಸಂತಾನ ವರ್ಧತೆ ಎಲ್ಲ ದುರ್ಯೋಧನ, ಧರ್ಮಜ ಇದಕ್ಕೊಂದು ನೀತಿ ಹೇಳಿವೆನು, ಪ್ರೀತಿಯಿಂದ ಕೇಳು. ಅದೇನು ಮಾತು ಸಂಸ್ಥಾನಗಳ ಧರ್ಮಜ ಹೇಳುವೆನು, ಚೆನ್ನಾಗಿ ಕೇಳು. ಸರ್ವಗಳ ಏಕೋ ಗೋವೋ ತ್ರಯೋ ಸಿಂಹ ಪಂಚವ್ಯಾಘ್ರ ಪ್ರಸೂತಿಕಃ ಅಧರ್ಮೋ ನಷ್ಟ ಸಂತಾನ ಧರ್ಮ ಸಂತಾನ ವರ್ಧನ. ಎಲ್ಲ ಮಂದಮತಿಯಾದ ದುರ್ಯೋಧನ, ಧರ್ಮಜ ಇದರ ತಾತ್ಪರ್ಯವೇನೆಂದರೆ, ಇದು ತಾತ್ಪರ್ಯ ಧರ್ಮಜ. ಸಿಂಹವು ಒಂದು ಸಾರಿಗೆ 3 ಮಕ್ಕಳನ್ನು ಪಡೆಯುವುದು, ಹುಲಿಯು ಒಂದು ಸಾರಿಗೆ 5 ಮಕ್ಕಳನ್ನು ಪಡೆಯುವುದು. ಆದರೆ ಅದರ ಅಧರ್ಮದಿಂದಲೇ ಸಂತಾನ ನಷ್ಟಗೊಳಿಸುವುದು. ಗೋವುಗಳು ಒಂದು ಸೂಲಿಗೆ 1 ಮಕ್ಕಳನ್ನು ಪಡೆದರೂ ಅದರ ಧರ್ಮದಿಂದಲೇ ಸಂತಾನ ವೃದ್ಧಿಯಾಗುವುದು. ಆದ ಕಾರಣ ಅನ್ಯಾಯದಿಂದ ಅರ್ಚನೆ ಮಾಡಿದ ಪದಾರ್ಥವು ಸಾರ್ಥಕವಿಲ್ಲದ ವ್ಯರ್ಥವಾಗುವುದು. ಇದು ಯಥಾರ್ಥವೆಂದು ತಿಳಿಯೇ ಕೌರವೇಂದ್ರನೇ. ಸೂರ್ಯನಾದ ಸಾರಥ ವಾರ್ಯ ಜಗನ್ನಿನ ಆರ್ಯಮಣಿಗಳ ದ್ರೌಪದಿಯನ್ನ ಕರೆತರುವುದಕ್ಕೆ ಶಾರನಾದ ಪ್ರಾತಿಕಾಮಿಕನ ಕೊಟ್ಟು ಕಳಿಸಿದರೆ ಪುರವರ್ಣ ಸಭೆಗೆ ಬರುವುದಿಲ್ಲ ಅಂತ ಹೇಳಿ ಕನಸಕ್ಕಿಂತ ಸಾರಥ ಬೇಗನೆ ಅಂತಃಪುರಕ್ಕೆ ಉಗ್ರದರ ದೇಶ ವಿಘ್ನನಾದ ನನ್ನ ತಮ್ಮನಾದ ದುಶ್ವಾಸನನ್ನು ಶೀಘ್ರವಾಗಿ ಕರೆತರುವಂತನಾಗಲು ಸಾರಥಿ ದುಶ್ಯಾಸನ 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 ನಾವು ನೀವುಗಳೆಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ ಹುಟ್ಟಿಸಿದೆ ಎಂಬುವಾದೆಲ್ಲ ಜಂಬದ
ಮನಸ್ಸಿನೊಳಗ ಮನೆ ಮಾಡೈತಿ ಕಣ್ಣಿನೊಳಗ ಶುರುವಾದ ಫ್ರಾನ್ಸ್ ದೇವ ತಾವುದಾರಂಬಿಕೆ ಗುಡಿಕೆಯನ್ನು ಕಡರಾಜದಿಂದ ಬಂದ ವೀರ ನಮ್ಮ ತಾವುದಾರಂಬಿಕೆ ಬರೆಯೇ ಭಾಗ್ಯದಾಸಿರಿಯೇ ದೇವ ಜಂಭಾರಿಸಿಲ ಸ್ತಂಭ ಗಂಭೀರ ಶತಕುಂಭ ಸಭಾ ಮುಂಭಾಗದಲ್ಲಿ ನಿಂತು ಹಮ್ಮುಜ ನೇತ್ರ ನಮ್ಮ ಬೆಂಬಡು ದೇವ ನಿಮ್ಮ ನಿಜ ಸ್ಥಳ ದಾವತು ದಾವದಾತ್ರೇಶ ನೇತ್ರವನ್ನು ತೀವ್ರವಾಗಿ ಬೇಡವೈ ಭೂಪತಿ ಜಯಮಳತಿಯ ಪರಾಕ್ರಮವು ಮಳೆಯಿಲ್ಲದ ಸಮಯದಲ್ಲಿ ತಿಳಿಯುವುದು ಧರ್ಮ ಮಾಡುವನ ಪರಾಕ್ರಮವು ಬರಗಾಲಿಯಲ್ಲಿ ತಿಳಿಯುವುದು ಯುದ್ಧ ಮಾಡುವನ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು ಲಗ್ನಾಗುವನ ಪರಾಕ್ರಮವು 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು ಕಣ ಮಾಡುವನ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು ಈ ಗೋನಾಳಿನ ಚಿಕ್ಕ ಕಂಡ ಸಾರಥಿ ಪರಾಕ್ರಮವು ಬರಕರದೊಳಗೆ ತಿಳಿಯುವುದು ದೊರೆಯೇ ನಿಮ್ಮ ನಾಮಾಂಕಿತವನ್ನು ನಾನು ಅರಿಯೇ ಸಾರಥಿ ನಾವುದಾರೆಂದರೆ ಸಾವಿರಾರು ದೇವ ಮಂಡಿತ ಉರ್ಯಳು ಉದ್ದಂಡವಾಗಿ ಪಟ್ಟಿದ ಮಹತ್ತಂಡ ಕುಂಡಲ ಕಿರೀಟಮಣಿ ಭವಂಡಂಗ ಸಾರಥಿ ಭೂಪತಿ ಬಳಿರೇ ಈ ಪಡಿವೇಳು ದಡದಿ ಪಡಿವಿ ನಡುಗುವಂತೆ ಹಡಿಗಳನ್ನು ತಂದವರು ದಾರಿಯನ್ನು ಕಡಭಕ್ತಿಯಿಂದ ನುಡಿತ್ಯ ಹೌದು ದೇವ ಆದರೆ ಬಾಸುರ ವಾಸುರ ಪ್ರಭು ಶತಕೋಟಿ ದೀಪ್ತ ಹೇಮ ಪ್ರಕಾಶ ಸುಪ್ರತಾಪನಾಗಿ ಪ್ರಶಸ್ತ ವಿಸ್ತೀರ್ಣ ವಿಸ್ತಾರವಾದ ಹಸ್ತವಾದಿ ಭಟ್ಟರಿಗೆ ಮಿತ್ರ ಮನು ಶತಪುತ್ರ ದಾತ್ರೇಶ ಗುಣಸ್ತೋತ್ರ ಪಾತ್ರ ಅನಿರಾಕುಲ ನಿರದೃಶ ಬಲ ಸುಧಾಸರನೆ ಭೂಪತಿ ಪೊಂಡರೀಕ ಭವಂಡ ಭಾಂಡನಾಗಿ ಸಾರಥಿ ಭೂಪತಿ ವೀರ ವೈರಿಯನಾದ ದುರ್ಯೋಧನಿಗೆ ತಮ್ಮನಾಗಿರುವ ಗಂಡಗನೇ ಬಲ ವಿಶ್ವಾಸನನ್ನು ಜೈವೇರಿಯ ನೋಡಿಯಲ್ಲ ಸಾರಥಿ ದುಶ್ಯಾಸನ ಮಹಾರಾಜರ ನೀವಾದರೆ ಈ ಸಭಾಮಧ್ಯಕ್ಕೆ ಬಂದ ಕಾರಣಾರ್ಥವೇನು ದೇವ ದುರ್ಯ ಪ್ರಭಾವ ಸಾರಥಿ ಭೂಪತಿ ಕಾರಣವೇನೆಂದರೆ ಅದೇನು ದೇವ ಛತ್ರವೇದ ಶಾಸ್ತ್ರ ಪುರಾಣ ವೈದ್ಯ ಶಿಲ್ಪಿ ಸಕಿನಿ ಸಾಮಾರ್ಥಿಕ ಕಾಮರೂಪ ಮಣಿಸಿದ್ದಿ ಮಾಡೋದಕ್ಕೆ ಸಿದ್ಧಿ ಭೂಪತಿ ಅಗ್ನಿ ಸಂಬಂಧನ ಸಂಬಂಧನ ಆಕರ್ಷಣ ವಿದ್ಯಾದೇಶನ ಕಪಟಾಯನ ಮೋಹನ ಚಿತ್ರಕರ್ಮ ದಾರಕರ್ಮ ಭೂಪತಿ ರಕ್ಷಣಾ ಪರಿಷದ ಭೇದನ ಸಾರಥಿ ಪರಕಾಯ ಪ್ರವೇಶ ಸಂಗೀತ ಕಳ ಕೌಶಲ್ಯ ಸೌಷ್ಠಿ ವಿದ್ಯಂಗಳಲ್ಲಿ ಪ್ರಸಿದ್ಧ ವೈದ್ಯದ ನಮ್ಮ ಹಾಗದನು ಬಂದಿರಲೇ ಸಾರಥಿ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಆಹೋ ಅಖಂಡ ದರ್ಪ ನಿಪುಕುಲ ಪ್ರಚಂಡನೇ ಭೂಮಂಡಲ ರಾಯರ ಗಂಡನೇ ಧರಿಸಿದ ಕಾರಣವು ಶೀಘ್ರದಿಂದ
ಆಹೋ ಅಗ್ರಜ ಹೌದಮ್ಮ ಹೊಯ್ರೆ ದಂಡ ಪುಟ್ಟಿದ ಪ್ರಾಣಿಗಳು ಹಣ್ಣದ ದಂಡಿಗಳು ದಂಡ ಧರನಮ್ಮ ಹಿಡಿದುಕೊಂಡು ಬರಲೇ ಅಹೋ ಅಗ್ರಜ ಹೌದಮ್ಮ ಚಂದ ಬಹಸುರ ಸಾವಿರ ಬಣಿಗಳ ಹಾದಿ ಸೇರಿಸಿ ನಮ್ಮ ಗಾಶ ಮಾಡಿದಂತೆ ನಾಶ ಮಾಡಿಬಿಡಿರೆ ಅಗ್ರಜ ಹೌದಮ್ಮ ಕಬ್ಬಿನಿಂದ ಮಬ್ಬುಗೊಂಡಿವ ರಾಯರ ಹಬ್ಬರಿಗೆ ಎಪ್ಪಾಗ ಮಾಡಿಬಿಡಿರೆ ಮಬ್ಬುಗೊಂಡಿರುವ ರಾಯರು ಹಬ್ಬರಿಗೆ ಹೆಬ್ಬಾಗ ಮಾಡಿಬಿಡಲೆ ಮತ್ತಾವ ಕಾರ್ಯಕ್ಕೆ ಜಯಪ್ರದ ಈಳವನ್ನು ಕೊಡರಣ್ಣ ರಾಜಾಗಿರಣ್ಣ ಅವೋ ಎನ್ನ ಸೂರನಾದ ಸೋದರನ ಆಹೋ ಅಗ್ರಜ ನಮಗೆ ಸತ್ಯಗಳಾದ ಪಾಂಡು ಪುತ್ರ ರಾಜ್ಯವ ಘನವಾದ ದನ ಕನಕ ವಸ್ತುವಾನಗಳು ಶುದ್ಧವಾದ ದುಡಿದ ಸರಿಪಟ್ಟಿರುವನು ಲೋಕಪ್ರಸಿದ್ಧರಾದ ಪಾಂಡವರು ನಮ್ಮ ಹಕ್ಕಿನ ಬದ್ಧರಾಗಿ ಇಲ್ಲೇ ಬಿದ್ದಿರುವರು ನೋಡಿ ಅನುಜಾಗ್ರಣೆ ಭೀಮಣ ಆಹೋ ಗಂಡಗಡಿಗಳಾದ ಗಜದಂಡ ಮುರುಘರಾಜನಂತೆ ಪರಿಶೋಧಿಸುವ ಚಂಡ ವಿಕ್ರಮನಾದ ಹಾಕುಗ ತಮ್ಮ ಈ ಭೂಮಂಡಲದ ಗಂಡಗಡಿಗಳಾದ ಪಾಂಡವರು ನಮ್ಮ ಸೆರೆ ಸಿಕ್ಕರೆ ನಮ್ಮ ಮರೆ ಒಕ್ಕರೆ ಅವರು ಸರಿ ನಮಗೆ ದಕ್ಕಿತೆ ಸಂತೋಷ ಹುಟ್ಟಿತೆ ಸೈ ಫಲ ಫಲ ಹಗ್ಗ ತಮ್ಮ ದಿಗ್ಗಗನ ಪಾತಾಳ ಸ್ವರ್ಗಗಳಲ್ಲಿ ಹೆಗ್ಗಳವಾದ ನಮ್ಮ ಸಂಪತ್ತು ಮುಗ್ಗಿಸವರು ಯಾರಿಲ್ಲವೋ ದಿಗ್ಗಜಂದ್ರೆ ಸುಳ್ಳರ ಬಂಡಿ ತೋರ್ತದೆ ನನ್ನ ಭೂಮಂಡಲ ತಮ್ಮ ಏನನ್ನು ನುಡಿದಾನಿಸ ಆವ ಅಗ್ಗದ ವಿಸ್ತಾರವಾಗಿ ನಡಿ ನಾಡಿ ಆನು ಪಾಂಡವರ ಸತಿಯಾಳ ಮುಡಿ ಹಿಡಿದು ಎಳೆತಾರೋ ಬಾರೋ ಬಿಡಿ ನೋಡಿ ನುಡಿದಾರೆ ಬಿಡಿ ನೋಡಿ ನುಡಿದಾರೆ ಗಡುರೌಷದಿಂದ ಜನ ಮುಡಿದೆಳೆತಾರೋ ಭೂಮಂಡಲದ ಗಜದಂಡಕ್ಕೆ ಪ್ರಸನಿಕ್ರಮ ಅಂತ ಪರಿಶೋಧಿಸುವ ಅನುಜಾಗ್ರಣೆ ಆಹೋ ಅಗ್ಗದ ಹಿಂದಿನ ದಿನ ಧೀರನಾದ ಭ್ರಾತೃ ಕಾಮಿಕನ ಕೊಟ್ಟು ಕಳಿಸಿ ರಾಜಪರ ಸ್ಥಿತಿನಿಗಾದ ದ್ರೌಪದಿ ಬರುವುದಿಲ್ಲ ಅಂತೇಳಿ ಗಕ್ಕನ ಸಕ್ಕಿಂದ ಅವನಿಜ ಅಗ್ಗದ ಲೋಕ ಪ್ರಸಿದ್ಧರಾದ ಪಾಂಡವರು ನಮ್ಮ ಅಗ್ನಿಪಥ ಇಲ್ಲೇ ಬಿದ್ದಿರೋ ನೋಡ ಹರಿಸಾಕಣೆ ಆಹೋ ಉಗ್ರ ಬರಹ ತೇಜು ಇಗ್ರನಾದ ಹಾಕದ ತಮ್ಮ ನಿಮ್ಮ ಹಪ್ಪನೆ ಅಂತ ತಪ್ಪದೆ ಹೋಗಿ ಆ ದ್ರೌಪದಿನ ಗಕ್ಕ ಹಿಡಿದು ಬರುವನು ಇಂದಿನ ನಿಮ್ಮ ಹಾಗ್ರಿ ಪ್ರಕಾರ ನಡೆಸಿಕೊಡೋರು ಹಾಕುದ ದಂಡ ದಂಡ ಇಂಡರಾಯರ ಗಂಡನೇ ಆಹೋ ಅಗ್ರಜ ಆ
ಅವ ದಂಡ ಬಲರ್ ದಂಡ ಇಂಡುರಾಯರ ಗಂಡನೇ ಆಹೋ ಆಗದ ಜಾಗ್ರಡೆ ಧಿಮಡ ಭೈ ಸಾರಥಿ ಭೂಪತಿ ಇಂದಿನ ದಿನ ಮಂದಮತಿಯಾದ ಪಾಂಡವರ ಸತಿಮಣಿಯಾದ ಪಾಂಚಾಲಿಯನ್ನು ದೂತನ ಮುಖದಿಂದ ಕೊಟ್ಟು ಕಳಿಸಿರಿ ಬರೋದರಂತೆ ಗಂಕರಿಂದ ಸುತ್ತಿರುವಂತೆ ಹಾ ಸಾರಥಿ ಭೂಪತಿ ಆದ ಕಾರಣ ಈ ದಿನ ಕಡಗಲಿ ರುದ್ರನಂತೆ ನಾನೇ ಹೋಗಿ ಆ ಜನಮತಿಯಾದ ಪಾಂಚಾಲಿಯನ್ನು ಅಗ್ರಜ ಇದಕ್ಕೆ ತ್ರಿಮೂರ್ತಿಗಳು ಅಡ್ಡ ಬಂದರೆ ನೋಡಿಕೊಳ್ಳುವರು ಜಾಗ್ರತೆಯಿಂದ ಸಂಧಾನಕ್ಕೆ 9 ತುರೆಗಳನ್ನು ಬಂಧಿಸು ಎಲ್ಲ ಸಮ್ಮುಖದಲ್ಲಿ ತಂದು ನಿಲ್ಲಿಸು ದ್ರೌಪದಿ ಮಂದಿರಕ್ಕೆ ರಥವನ್ನು ಬಿಡುವಂತ ಒಂದೆರಡು ಸೆಕೆಂಡು ಇದಕ್ಕ ಅಣ್ಣ ಕುರ್ಚಿ ಸೇರಿ ಕುಂತಿಲ್ಲ ನೋಡೋಣ ದುಸ್ವಾಸ ಪಾತ್ರ ಮಾಡಿರ್ತಕ್ಕಂಥ ಹುಸೇನಣ್ಣವರು ಕೆಲವು ಮಂದಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಯಾರು ಏನು ಅಂದ್ಕೊಳ್ಳಾರ್ದಂಗೆ ಸ್ವಲ್ಪ ನಿಶಬ್ದದಿಂದ ಚಕ ಬೆಗೆರಿಸ್ಬಿಡ್ತೀವಿ. ಸ್ಟೇಜ್ ಮ್ಯಾನೇಜರ್ ಆಗಿರ್ತಕ್ಕಂಥ ಆಗ್ಲೂರಪ್ಪ, ಮಾನವಿ ಕಾಳಿಂಗ, ಆಲ್ವಿ ಲಿಂಗಣ್ಣವರು ಸ್ಟೇಜ್ ಮೇಲೆ ಬರ್ಬೇಕಂತೇಳಿ ಕೇಳ್ಕೊಳ್ತಾ ಇದೀವಿ. ಪಿಂಜರ್ ಅಬ್ದುಲ್ ಸಾಬ್, ಅದೇ ರೀತಿಯಾಗಿ ಅವ್ರು ಮೂವರು ವೇದಿಕೆ ಮೇಲೆ ಬಂದ್ರೆ ನಮ್ಮ ಶ್ರೀಧರ್ ಸಾರ್ ಅವರು ಅವ್ರಿಗೆ ಸನ್ಮಾನ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದೀವಿ. ಅಬ್ದುಲ್ ಚಕ ಆಲಿ ನಿಂಗಣ್ಣ ಕೂಡ ಬರ್ತಾರೆ ಸರ್. ಬರ್ರಿ ಸರ್, ನೀವು ಬರ್ರಿ. ಅಪ್ಪ ಉಪ್ಪಾರ್ ಬಾಲಪ್ಪ, ಕೊಟ್ಟೆಕಲ್ಲು ಗುರ್ಲಿಂಗಪ್ಪ, ಕುಪ್ಪಲದೊಡ್ಡಿ ಗರ್ಜಪ್ಪ, ಬಾರ್ಕಿ ಅಯ್ಯಪ್ಪ, ಕುಪ್ಪಲದೊಡ್ಡಿ ಬಸಪ್ಪ, ಗೊರವ ಹನುಮಂತಪ್ಪ, ಆದವನಿ ಪಾಂಡು, ಜಲವಡಿ ಪೋಟ ಈರಣ್ಣ, ಓಟ್ಲ ಮೂರ್ತಿ ಎಲ್ಲರೂ ಸ್ಟೇಜ್ ಮೇಲೆ ಬರ್ಬೇಕಂತೇಳಿ ಕೋರ್ಕೊಳ್ತಿದ್ದೇವೆ. ಆದಷ್ಟು ಜಲ್ದಿ ಬಂದು ಸ್ಟೇಜ್ ಮೇಲೆ ಇದ್ರೆ ನಿಮ್ದು ಕೆಲಸ ಆಗ್ಬಿಟ್ರೆ ಅವರು ನಾಟಕ ನೋಡೋಕ್ಕಾಗಿ ವೇಟ್ ಮಾಡ್ತಿದ್ದಾರೆ. ಈಗ ಸನ್ಮಾನಿತರಾಗಿರ್ತಕ್ಕಂಥ ಎಲ್ಲ ನಮ್ಮ ಬಯಲಾಟದ ಅಪೇಕ್ಷ ಪ್ರೇಕ್ಷಕರು ಈಗ ಎಲ್ಲ ಸನ್ಮಾನಗೊಂಡಿದ್ದಾರೆ. ಆದರೂ ಈ ಒಂದು ಕಲೆಗೆ ಎಲ್ಲರೂ ಸಹಾಯ ಸಹಕಾರ ಆದ ಕಾರಣ ಯಾರಾದರೂ ಪ್ರೇಕ್ಷಕರು ಇಂಥ ಒಂದು ನಾಟಕಕ್ಕೆ, ಯಾಕಂದ್ರೆ ಈಗಿನ ದಿನಮಾನದಲ್ಲಿ ಖರ್ಚು ಬಹಳ ಬರುತ್ತವೆ, ನಿಮ್ಮೆಲ್ಲರ ಸಹಾಯ ಇರಬೇಕು. ಬಯಲಾಟಕ್ಕೆ ನಿಮ್ಮ ಶಕ್ತಿಯಾನುಸಾರವಾಗಿ ಸಂಘಕ್ಕೆ ತಾವು ಯೋಗ್ಯತೆ ಅನುಸಾರವಾಗಿ ಸಂಘಕ್ಕೆ ಧನವನ್ನು ಸ್ವೀಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ಪ್ರೇಕ್ಷಕರಲ್ಲಿ ಕೋರಿಕೊಳ್ಳುತ್ತೇವೆ. ಯಾಕಂದ್ರೆ ಸಾಕಷ್ಟು ಬಯಲಾಟಕ್ಕೆ ಈಗಿನ ದಿನಮಾನದಲ್ಲಿ ಖರ್ಚು ಬರ್ತವೆ. ಎಲ್ಲರ ಸಹಾಯ ಸಹಕಾರದಿಂದ ಆಟಗಳು ಆಡಲು ಯೋಗ್ಯ ಆದ ಕಾರಣ ನಿಮ್ಮ ಶಕ್ತಿಯಾನುಸಾರವಾಗಿ ಸಂಘಕ್ಕೆ ಧನವನ್ನು ಸ್ವೀಕರಿಸಬೇಕಾಗಿ ವಿನಂತಿ.
ಅವ್ರಿಗೆ ಹಾಕಿದ್ರೆ ನಾಟಕ ಮುಂದಕ್ಕೆ ಹೋಗ್ಬೇಕು. ಪರವಾಗಿಲ್ಲ ಹಾಕ್ರು ಅವ್ರಿಗೆ ಲೆಕ್ಕ ಲೇಟ್ ಆಗ್ತದೆ అందరికీ నమస్కారం. ప్రతి సంవత్సరము ఈ రథోత్సవంని అందరు కలిసి చేసిన కోసం చాలా సంతోషము. ఇది ఒక్కరితో చేసే పని కాదు, ఒక ఊరు కలిస్తేనే ఈ జాతర అనేది చాలా బాగా జరుగుతుంది. సో ప్రతి సంవత్సరము ఇలాగనే అందరము కుటుంబంలాగా కలిసి ఇట్లా జరుపుకొని పండగలాగా చేసుకోవాలని కోరుకుంటున్నాను. అందరికీ ధన్యవాదాలు. ಶ್ರೀಧರ್ ಸರ್ನವರಿಗೆ ನಮ್ಮ ನಾಟಕ ಸಂಘದ ಪರವಾಗಿ ಕೃತಜ್ಞತೆ ತಿಳಿಸ್ತಾ, ಈ ನಾಟಕ ಆದರೂ ಕೂಡ ಹುಸೇನಣ್ಣವರು ಮೌಲಸಾಬ್ ಮೊಹಮ್ಮದ್ ಆಗಿರ್ತಕ್ಕಂಥ ಹುಸೇನಣ್ಣವ್ರು ಕೂಡ ಸೇನೆಸೇನಕ್ಕೆ ಒಂದು 60,000ರಿಂದ 70,000 ರೂಪಾಯಿ ತನಕ ಖರ್ಚು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಆಂಜನೇಯ, ಕಾಶಿ ವಿಶ್ವನಾಥ, ರಾಮದೇವರು ಅವರಿಗೆ ಕೂಡ ಆ ಕುಟುಂಬಕ್ಕೆ ಆರೋಗ್ಯವನ್ನು ಕೊಟ್ಟು ಸದಾ ಒಳ್ಳೇದು ಮಾಡಲಿ ಅಂತ ಕೇಳುತ್ತಾ ಈ ಅವಕಾಶ ಕೊಟ್ಟರೆ ಎಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ತಬಲಾಜಿ ಬಸವ ಹಿಂದಿನ ಗಾಯಕರು ಬೇಗ ಬರಬೇಕು. ಪದ್ಮಗಾಂಧಿ ಐಶ್ವರ್ಯ ಮತ್ತು ಹೇಳ ಕೇಳೆ ಹೇ ಕಾಂತೆ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಕಾರ್ಯಗೋಷ್ಠಿ ನಿನಗೆ ಹೇತಕ್ಕೆ ಬೇಕು ರಮಣಿ? ಸತಿಯಾದ ಎನ್ನ ಮುಂದೆ ತಿಳಿಸಬೇಕು. ಸತಿಯ ಮುಂದೆ ತಿಳಿಸಿದರೆ ಹೋಗುವ ಕಾರ್ಯವು ಹಿರಿಯರು ಸುಂದರ. ಎನ್ನ ಬಾಳಿನ ರಾಜ ಎನ್ನ ಪ್ರೇಮದ
ಏನಿ ನೀ ಎನ್ನ ಬಾಳಿನ ರಾಜ ನಿನ್ನ ಪ್ರೇಮದ ರೋಜ ಕಾಂತ ಅಹೇ ಸುಂದರಿ, ರತ್ನಖಚಿತವಾದ ರಥವನ್ನು ಏರಿ ಪ್ರಿಯ ಅಹೇ ಸುಂದರಿ, ನೀನು ಹೋಗುವ ಪೈಡವೆಲೆಗೆ ಸುಂದರ ನವಮೋಹನ ಚಂದಿರ. ಈ ಸಮಯದಲ್ಲಿ ನನ್ನನ್ನು ತಡೆಯಬೇಡ. ಬಳಿಗೆ ರೆಡಿಯಾದ ದ್ರೌಪದಿಯನ್ನು ತಂದು ನಮ್ಮ ಅಣ್ಣನಿಗೆ ಮಾತು ಕೊಟ್ಟಿರುವನು. ಅದಕ್ಕಾಗಿ ಅವಳನ್ನು ತರಲಿಕ್ಕೆ ಹೋಗುವನು ಸುಂದರ. ಕಾಂತ ಕಾಂತ ಹೋಗುವುದ ತರವಲ್ಲ, ಕೇಳಿ ಬರುವುದು. ಎಷ್ಟು ಮಾತು ಬಲವಂತ ಪಾಂಡವರೊಳು ಯಾಕೆ ನಿನ್ನ ಪಂಥ ಬಿಡು ನಿನ್ನಯ ಚಲ ಪ್ರಿಯ ಕಾಂತ. ಕಾಂತ ಮೇಡಮ್ ನೀರು ಕೊಡ್ತೇನೆ ಒಳ್ಳೆ ಜೀವಿತಂಗಿದೆ ಗಂಡನ ಮೇಲೆ. ಕಾಂತ ಹೇ ಕಾಂತೆ, ಜಗಕ್ಕೆ ವೀರನು ಆ ಕಲಿ ಪಾರ್ಥನು. ಹೇ ಕಾಂತೆ, ಕಾಂತ ಹೇ ಕಾಂತ, ಅಂಥ ವೀರಾದಿ ವೀರನಿಗೆ ನೀನು ಸಾಟಿಯೇ? ನಾನೇನು ಸಾಮಾನ್ಯದವರು ತಿಳ್ಕೊಂಡಿಯಲೇ ಸುಂದರಿ. ಪರಮ ಪತಿರತಿಯಾದ ದ್ರೌಪದಿಯನ್ನು ಎಳೆಯಬೇಡರನ್ನ ಬುದ್ಧಿ ಸಂಪನ್ನ. ಹೇಳಿ ನಾರಿ ಮೊದಲ ಕಟಾರೆ ನಿನ್ನಮ್ಮ ಇಲ್ಲಿಗೆ ಕರೆಸಿದವರು ದಾರು. ಮಾತನಾದ ಬಂಡ ಭೀಮನ ಪರಾಕ್ರಮ ಸುದ್ದಿ ಎಲ್ಲ ಮುಂದೆಯೇ ನನಗೆ ಕೋಪಮಮ್ಮ ಯಾಟಕ್ಕೆ ಸುತ್ತ ತರಿಸ್ತಿಗೆ ಇಂಥ ನುಡಿಗಳನ್ನು ನುಡಿದರೆ ನಾರಿಯಮ್ಮ ಸೇರಿ ಬರುವರು. ನಾರಿ ನನ್ನ ಮಾತಿಗೆ ನಿನಗೆ ಬೆಲೆ ಇಲ್ಲವೇ? ಎಷ್ಟು ಮಾತಿಗೆ ಬೆಲೆ ಕೊಡುವುದಲ್ಲ ಸುಂದರಿ. ಯಾರಿಗೆ ಕೊಡುವೆ? ಕೌರೇಶ್ವರಿ ಕೊಡುವರು, ನಿನಗೆ ಮಾತ್ರ ಕೊಡುವುದಲ್ಲ. ದ್ರೌಪದಿ ನಿನಗೇನಾಗಬೇಕು? ಕಾಂತೆ, ದ್ರೌಪದಿ ಏನಾಗಬೇಕು? ಆ ದ್ರೌಪದಿ ಏನಾಗಬೇಕಂತ ಕೇಳುವರಿಯಲ್ಲ, ನಮ್ಮ ಅಣ್ಣನ ಮರ್ಯಾದೆ ಕಳೆದಿರುವ ಕಣ್ಣು ಹೋಗಲಿಕ್ಕೆ ಬಂದಿರಲಿ ಅಂತ ದ್ರೌಪದಿಯು ಅತ್ತಿಗೆ ಆಗಬೇಕು. ಎಷ್ಟು ಮಾತ್ರ ಬಿಡುವುದಲ್ಲ ಸುಂದರಿ. ಕಾಂತ ಕಾಂತೆ, ಸತಿಯಳ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರೆ ಫಲವಿಲ್ಲ. ಒಳಿತಲ್ಲ ತರವಲ್ಲ ಪ್ರಿಯ, ಒಳಿತಲ್ಲ ಸತಿಯಳ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರೆ ಫಲವಿಲ್ಲ. ನನ್ನವರೇ
ಆಗುವೆ ಸಖಿಯಳ ಮಾತಿಗೆ ಬೆಲೆಯಿಲ್ಲ, ಹೇಳಿದರ ಫಲವಿಲ್ಲ. ಸುಂದರರೇ ಕಾಂತ ಹೇ ಕಾಂತಿ, ಸುಂದರ ಹೇ ಸುಂದರಿ, ಕರ ಮುಗಿದ ಸಿರ ಬಾಗಿ ಪರಿಪರಿಯಿಂದ ಬೇಡಿಕೊಳ್ಳುವೆನು. ಪರಿಪರಿಯಿಂದ ನೀನು ಬೇಡಿದರೆ ನಿನ್ನ ಮಾತು ನಾನು ಕೇಳಿದ ಸುಂದರಿ. ಎನ್ನ ಮಾತನ್ನು ಮೇರಿ ಹೋಗಬೇಡ ಕಾಂತ ಗುಣವಂತ. ಹೇ ನಾರಿ, ಮೊದಲ ಕಟಾರಿ ಶ್ರೀ ಭೀಮೇಶನಾದ ಆ ಕಳ್ಳ ಕೃಷ್ಣನ ಇದಕ್ಕೆ ಅಡ್ಡ ಬಂದರೆ ಬೈರೆ ಕೊಡಲಂದ ಅವರು ಒಡಲಮ್ಮಿಗಿದು ನೀರು ರಕ್ತ ಸರಳ ಸೌದು ಬಿಡುವರು. ನಾನು ಹೋಗುವ ಕಾರ್ಯಕ್ಕೆ ಅಡ್ಡಾಗಿ ಬೇಡ ಕಾಮನೆ ಕಾಮನೆ. ಮನೋಹರ, ಹೇ ಮನೋಹರಿ, ಇಂಥ ಪಂಥವು ನಿನಗೆ ಸರಿಯಲ್ಲ. ಹೇ ಕಾಂತೆ, ಕಾಂತ ಹೇ ಕಾಂತೆ, ಮಹಾ ಪರಮ ಪತಿರತಿ